ಹಾಯ್, ಇವತ್ತು ನಾವು ಹೊಸಕೋಟೆ ಹತ್ರ ಇರೋ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೀರಿ. ನಮಗೆ ಅಲ್ಲಿ ನಾವು ಹೊಸಕೋಟೆ ದಾಟಿದ್ರಿ ಅಂದರೆ ನಮ್ಗೆ ಅಲ್ಲೆಲ್ಲೂ ಪೆಟ್ರೋಲ್ ಬಂಕ್ ಸಿಗಲ್ಲ. ಅದಕ್ಕೆ ಇಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ಕೊತಾ ಇದ್ದೀರಿ ಯಾವುದಕ್ಕೂ ಸೇಫ್ಟಿಗೆ. ಮತ್ತು ಹೋಗ್ತಾ ಹೋಗ್ತಾ ನಿಮ್ಗೆ ಅಲ್ಲಿನ ವಿಶೇಷತೆ ಹೇಳ್ತೀನಿ ಬನ್ನಿ. ನೋಡಿ, ಹೊಸಕೋಟೆ ಹತ್ರ ಬಂದರೆ ನೋಡಿ ಹಿಂಗೆ ಊರೊಳಗೆ ಹಿಂಗೆ ಹೋಗಬೇಕು. ಬನ್ನಿ, ಅಲ್ಲಿನ ವಿಶೇಷತೆ ಎಲ್ಲ ನಿಮ್ಗೆ ಹೇಳ್ತೀನಿ. ನೀವು ಎಷ್ಟೋ ಜನ ದೇವಸ್ಥಾನದ ಹತ್ರ ಹೋಗ್ತೀರಾ, ನೀವು ಅದು ಪೂರ್ತಿ ನೋಡಲ್ಲ. ಬನ್ನಿ, ನಿಮ್ಗೆ ನಾನು ಪೂರ್ತಿ ತೋರಿಸ್ತೀನಿ ಅಲ್ಲೇನೇನಿದೆ, ಹೆಂಗೆ, ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಡೀಟೇಲಾಗಿ ಹೇಳ್ತೀನಿ. ನೋಡಿ, ನಿಮ್ಗೆ ಅಲ್ಲಿ ರೋಡಲ್ಲಿ ಬರ್ತಾ ಬರ್ತಾನೆ ನಿಮ್ಗೆ ಅಲ್ಲೊಂದು ದೇವಸ್ಥಾನ ಕಾಣಿಸ್ತಿದೆಯಾ? ನೋಡಿ, ಅಲ್ಲಿ ರೋಡ್ ಹತ್ರನೇ ಇದೆ, ನಮ್ಮ ಲೆಫ್ಟಲ್ಲಿ. ಆ ದೇವಸ್ಥಾನನೂ ಚೆನ್ನಾಗಿದೆ. ನೀವು ಯಾರು ಹೋಗ್ತಾ ಹಂಗೆ ಹೋಗ್ತೀರಾ, ಇದು ನೋಡ್ಕೊಂಡೋಗಿ, ತುಂಬ ಚೆನ್ನಾಗಿದೆ. ಯಾರಾದ್ರು ನೋಡಿಲ್ಲ ಬನ್ನಿ, ನಾನೇ ತೋರಿಸ್ತೀನಿ. ನೋಡಿ, ಇದು ಮುನೇಶ್ವರ ದೇವಸ್ಥಾನ. ಒಳಕ್ಕೆ ಬನ್ನಿ ಹೇಗಿದೆ ಅಂತ. ನೋಡಿ, ಒಳಕ್ಕೆ ಹೋಗ್ಬೇಕು. ನೋಡಿ, ಉತ್ತಾ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಸುತ್ತು ಹಾಲ್ ಥರ ಕಟ್ಟಿದ್ದಾರೆ. ಚಿಕ್ಕದಾಗೆ ಗರ್ಭದ ಗುಡಿ ಇದೆ. ನೋಡಿ, ಅಲ್ಲಿ ಉತ್ತಾ ಎಷ್ಟು ಚೆನ್ನಾಗಿದೆ. ಅದರಲ್ಲಿ ಹಾವಿರುತ್ತೆ. ನೋಡಿ, ಬೊಕ್ಕೆ ಇದೆ. ನೋಡಿ, ಅದರಲ್ಲೇ ಒಂದು ದೇವ್ರದ ವಿಗ್ರಹ ಥರ ಕಾಣಿಸ್ತಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ನೀವು ಹೋಗೋ ರೋಡಲ್ಲೇ ಹೋಗ್ತೀರಾ, ಆದರೆ ಇದನ್ನು ನೀವು ನೋಡಲ್ಲ, ಹಾಗೆ ಹೋಗ್ತಾ ಇರ್ತೀರ. ಮತ್ತು ಬರ್ತಾ ಬರ್ತಾ ನಾನು ನೋಡಿದೆ, ಇದು ಜಾಗ ಅಂತೂ ತುಂಬ ಸಖತ್ತಾಗಿದೆ. ನೀವು ಎಂಜಾಯ್ ಮಾಡ್ಕೊಂಬರ್ಬೋದು, ಅಷ್ಟು ಚೆನ್ನಾಗಿದೆ ಜಾಗ ನೋಡಿ. ಮತ್ತು ನಾನು ಹೇಳಿದ್ನಲ್ಲ ಇಲ್ಲೇನೂ ಸಿಗಲ್ಲ ಅಂತ. ನೋಡಿ, ಎಲ್ಲ ಖಾಲಿ ಇಲ್ಲಿ. ಅದಕ್ಕೆ ನೀವು ಬರೋವಾಗ ಮನೆಗೆ ಎಲ್ಲ ಬಂದು ದೇವಸ್ಥಾನ ಹತ್ರ ಇಲ್ಲಿ ಲೆಫ್ಟ್ ತೊಗೊಬೇಕು. ನೋಡಿ, ಇಲ್ಲಿ ಪಕ್ಕದಲ್ಲಿ ನಿಮ್ಗೆ ಹೋಟ್ಲು ತೋರಿಸ್ತೀನಿ. ನೀವು ಇಲ್ಲಿ ಯಾರಾದರೂ ಬರೋರು, ನೋಡಿ ಇಲ್ಲಿ ಹೋಟ್ಲಿದೆ. ಇಲ್ಲೇ ಎಂಟ್ರೆನ್ಸ್ ಈಗ ಸ್ವಲ್ಪ ಮುಂದೆ ನೋಡಿ, ಇಲ್ಲೊಂದು ಹೋಟ್ಲು, ಇದು ಹೋಟ್ಲು ಅಲ್ಲಿಂದೇ ಇರೋದು. ಹೋಟ್ಲು ತೆಗೆದಿಲ್ಲ ನೋಡಿ, ಇವೆಲ್ಲ ಅಂಗಡಿಗಳು. ಹೋಟ್ಲು ತೆಗೆದಿದ್ರೆ ಅದು ಹೋಗಿ ತೋರಿಸಿರೇನೆ. ಬನ್ನಿ, ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ. ನೋಡಿ, ಇಲ್ಲಿ ಒಳಗೆ ಬಂದ್ರಿ. ಇಲ್ಲಿ ಒಳಗೆ ಗಾಡಿ ಏನಂದರೆ ಪಾರ್ಕಿಂಗು 10 ರೂಪಾಯಿ ಏನೋ ತೊಗೊತಾರೆ. ಪಾರ್ಕಿಂಗ್ಗೆ ಬೈಕಕ್ಕೆ, ಕಾರ್ಗೆ ಎಷ್ಟು ತೊಗೊತಾರೆ ಗೊತ್ತೆ ನೋಡಿ, ಅಲ್ಲಿ ಕೂತಿದ್ದಾರೆ. ಬರ್ರಿ, ಪಾರ್ಕ್ ಮಾಡೋಣ ಇಲ್ಲಿ. ಇಲ್ಲಿಂದ ನೀವು ಹಿಂಗೆ ನಡ್ಕೊಂಡು ಹೋಗ್ಬೇಕು. ಇದೇನೋ ಹೊಸ್ದಾಗಿದೆ, ಲಾಸ್ಟ್ ಟೈಮ್ ಬಂದಾಗಿದ್ದಿಲ್ಲ. ತೋರಿಸ್ತೀನಿ ಬನ್ನಿ. ನೋಡಿ, ವಿಗ್ರಹ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವು ತುಂಬ ಜನ ನೋಡಿರಲ್ಲ, ಎಷ್ಟು ಚೇಂಜಸ್ ಆಗಿದೆ ನೋಡಿ. ಕಾಟೇರಮ್ಮ ವಿಗ್ರಹ ಏನು ಭಯಂಕರವಾಗಿ, ಒಂದು ರುದ್ರ ಅವತಾರದಾಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಾಟೇರಮ್ಮನ್ನ. ನೀವು ಯಾರ್ಯಾರೆಲ್ಲ ನೋಡಿಲ್ಲ ನೋಡಿ, ನಾನು ವೀಡಿಯೋ ಮುಖಾಂತರ ನಿಮಗೆಲ್ಲ ನೋಡಿ. ಇಲ್ಲಿ ಬಸ್ಸು ಇದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಬಸ್ ಇದೆ ಅಂತ. ಈಗ ಹೊಸ್ದಾಗಿ ಹಾಕಿದ್ದಾರೆ, ಯಾಕಂದರೆ ಇಲ್ಲಿ ಜನ ತುಂಬ ಜಾಸ್ತಿ ಆಗಿದ್ದಾರಲ್ವಾ. ನೋಡಿ, ನಿಮಗೆಲ್ಲ ಗೊತ್ತಿರಲ್ಲ ಇಲ್ಲಿ ಬಸ್ ಇದೆ ಇಲ್ಲ ಅಂತ. ನೋಡಿ, ಈಗ ಹೊಸ್ದಾಗಿ ಹಾಕಿರೋದು ಇದು. ನೀವು ಹೊಸಕೋಟೆಯಿಂದ ಬಸ್ ಆಗಬೇಕಾದ್ರೂ ಬರ್ಬೋದು. ತೋರಿಸ್ತೀನಿ ಬನ್ನಿ. ನೋಡಿ, ಅಲ್ಲಿ ನಿಂತಿದೆ ಬಸ್ಸು. ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಬರೋರ್ಗೆ ತುಂಬ ಅನುಕೂಲ ಆಯ್ತು ಇದರಿಂದ. ಬನ್ನಿ, ಹಾಗೆ ಒಳಗೆ ಹೋಗೋಣ. ಇಲ್ಲಿ ಹೋಗ್ತಾ ಹೋಗ್ತಾನೆ ನಿಮಗೆ ಏನು ಬೇಕಾದರೂ ತುಂಬ ಸಿಗುತ್ತೆ. ಈ ಅವರೆಕಾಯಿ ಅದು ಇದು ಎಲ್ಲ ತಿನ್ನೋದಕ್ಕೂ ತುಂಬ ಮಾಡ್ತಾರೆ ಇಲ್ಲಿ. ಮತ್ತು ಪೂಜಾ ಸಾಮಾನು ಎಲ್ಲ ಇಲ್ಲಿ ಆಚೆನೇ ಇರುತ್ತೆ ನೋಡಿ. ಅಲ್ಲಿ ಎಂಟ್ರೆನ್ಸ್ ಹತ್ರ ಬಂದರೆ ನೋಡಿ, ಇಲ್ಲೇನೋ ಬರೆದಿದ್ದಾರೆ, ಅಮ್ಮ ಶಕ್ತಿ ಪೀಠ. ನೋಡಿ, ಅಲ್ಲಿ ನಮ್ಮ ಲೆಫ್ಟಲ್ಲಿ ಇದೆಯಲ್ಲ, ಅಲ್ಲೇ ನಾವು ಚಪ್ಪಲ್ ಬಿಡೋದು. ಅದಕ್ಕೆ 20 ರೂಪಾಯಿ ಏನೋ ತೊಗೊತಾರೆ. ಎಲ್ಲ ಹಾಕಿದ್ದಾರೆ. ಬನ್ನಿ, ಒಳಗೆ ಹೋಗೋಣ. ಮತ್ತು ನೀವು ಬರ್ತೀರಾ, ನೀವು ಹಂಗೆ ಸ್ಟ್ರೈಟಾಗಿ ಹೋಗ್ಬಿಡ್ತೀರಾ. ನಿಮ್ಗೆ ಇಲ್ಲೊಂದು ಗಣಪತಿ ದೇವಸ್ಥಾನ ಇದೆ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಯಾರ್ಯಾರು ನೋಡಿರ್ತೀರ, ಗೊತ್ತಿಲ್ದಿರೋರ್ಗೆ ಬಂದು ತೋರಿಸ್ತೀನಿ. ನೋಡಿ, ಇಲ್ಲಿ ನಮ್ಮ ರೈಟಲ್ಲೇ ಹೋಗ್ತಾ ರೈಟಲ್ಲೇ ಸಿಗುತ್ತೆ. ಸಣ್ಣದಾಗೆ ಹೇಳ್ತಾರಲ್ಲ, ಎಲ್ಲೋದ್ರೂ ಮೊದಲನೇ ಪೂಜೆ ಗಣಪತಿಗೆ ಅಂತ. ನಾವು ಮೊದಲು ಗಣಪತಿ ನೋಡ್ಕೊಂಡೇ ಹೋಗೋಣ ಬನ್ನಿ. ನೋಡಿ, ವಿಗ್ರಹ. ಬನ್ನಿ, ಒಳಕ್ಕೆ ಹೋಗೋಣ. ಮತ್ತು ಇವತ್ತು ಜನ ಕಮ್ಮಿ ಇದ್ದಾರೆ. ನಾವು ಭಾನುವಾರ ಬಂದರೆ ನಾವು ಹೋಗೋಕ್ಕೆ ಆಗಲ್ಲ, ಆಗಿರ್ತಾರೆ ಜನ. ನೋಡಿ, ಜನ ಕಮ್ಮಿ ಇದೆ, ಅದಕ್ಕೆ ಇದು ಓಪನ್ ಇದೆ. ಇಲ್ಲಿದೆ ನೋಡಿ, ಇಲ್ಲಿ ಒಳಕ್ಕೆ ಹೋಗ್ಬೇಕು. ಅಲ್ಲಿ ಹೋಗಿ ಆ ಕಡೆಯಿಂದ ಬಂದು ಇಲ್ಲಿ ಬರಬೇಕು. ತೋರಿಸ್ತೀನಿ ಬನ್ನಿ. ನೋಡಿ, ಎಲ್ಲ ಗೇಟ್ ಥರ ಹಾಕಿದಾರಲ್ಲ, ಅಲ್ಲಿಂದ ಹಂಗೆ ಬರಬೇಕು. ಜನ ಹಂಗೆ ತುಂಬಿರ್ತಾರೆ. ಇವತ್ತು ಕಮ್ಮಿ ಇದೆ, ನಂಗೆ ವೀಡಿಯೋ ಮಾಡೋಕ್ಕೂ ಆರಾಮಾಯಿತು. ಬನ್ನಿ, ಹೋಗೋಣ. ನೋಡಿ, ಇದ್ರ ಬಗ್ಗೆ ಆಮೇಲೆ ತೋರಿಸ್ತೀನಿ ಬನ್ನಿ. ಫಸ್ಟಲ್ಲಿ ಅಮ್ಮನವ್ರನ್ನ ನೋಡೋಣ. ನೋಡಿ, ಇಲ್ಲಿಂದನೇ ನಿಮ್ಗೆ ವಿಗ್ರಹ ಕಾಣಿಸುತ್ತೆ.
ಎಷ್ಟು ಚೆನ್ನಾಗಿದೆ. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ನೀವು ಈ ಜಾಗಕ್ಕೆ ಬಂದರೆ. ನೋಡಿ ಅದೇ ವಿಗ್ರಹ. ನಿಮ್ಗಿಲ್ಲಿ ಇನ್ನೊಂದು ತೋರಿಸ್ತೀನಿ ಬನ್ನಿ, ನಿಮ್ಗೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ನೋಡಿ ವಿಗ್ರಹ ಒಂದು 60 ಅಡಿ ಇದೆ. ನೋಡಿ ಸಿಂಹದ ಮೇಲೆ ಕೂತಿರೋದು. ಒಂದು 10 ಕೈಗಳು ಕೊಟ್ಟಿದ್ದಾರೆ, ಒಂದೊಂದರಲ್ಲಿ ಒಂದೊಂದು ಆಯುಧ. ರೋಜ ಅವತಾರದಲ್ಲಿದೆ ವಿಗ್ರಹ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ನಿಮಗೆ ಸುತ್ತು ತೋರಿಸ್ತೀನಿ. ಯಾರು ನೀವು ನೋಡಲ್ಲ, ಹಿಂದೆ ಅಲ್ಲ, ನಾನು ಹಿಂದೆ ಪೂರ್ತಿ ತೋರಿಸ್ತೀನಿ ನಿಮ್ಗೆ ಸುತ್ತು ಹೇಗಿದೆ ಅಂತ. ನೋಡಿ ಮತ್ತೆ ಇಲ್ಲಿ ಕೆಳಗೆ ನಾವೇನಾದರೂ ಅಂದ್ಕೊಂಡು ಅದು ಕಾಯಿನಲ್ಲಿ ಅಂಟಿಸ್ಬೇಕು. ಅದೇನಾದರೂ ಅಂಟ್ಕೊಂತಂದರೆ ನಾವು ಅಂದ್ಕೊಂಡಿದ್ದು ಕೆಲಸ ಆಗುತ್ತೆ ಅಂತ ನೋಡಿ ಇಲ್ಲಿ ಮಾಡ್ತಿದ್ದಾರೆ. ನೋಡಿ ಹಿಂದೆಯಿಂದ ತೋರಿಸ್ತೀನಿ, ಸೈಡಿಂದ ನೋಡಿ ಸಿಂಹ ಹೇಗೆ ಕಾಣಿಸ್ತಿದೆ, ಕೈಗಳು ನೋಡಿ. ಬನ್ನಿ ಹಿಂದೆ ಹಂಗೆ ತೋರಿಸ್ತೀನಿ. ನೋಡಿ ಈ ವೀವಲ್ಲಿ ನೀವೆಲ್ಲ ನೋಡೇ ಇಲ್ಲ, ಹಾಗೆ ಬರ್ತೀರಾ ಹಾಗೆ ಹೋಗ್ತೀರಾ. ನನ್ನ ವೀಡಿಯೋ ಮುಖಾಂತರ ನೋಡಿ. ನೋಡಿ ಹಿಂದೆಯಿಂದ ಹೇಗೆ ಕಾಣಿಸುತ್ತೆ. ಬನ್ನಿ ಹಾಗೆ ಸುತ್ತು ತೋರಿಸ್ತೀನಿ. ನೋಡಿ ಈ ಸೈಡಿಂದ ಸಿಂಹ ನಿಂತಿರೋದು, ಸಿಂಹ ಹಿಂದೆ ಇದೆ ನಿಂತಿರೋದು, ಹಾಗೆ ಮಾಡಿದ್ದಾರೆ. ನೋಡಿ ಆ ವಿಗ್ರಹನೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡೋಕ್ಕೆ ಒಂಥರ ಅದ್ಭುತ ಅನಿಸುತ್ತೆ. ನೋಡಿ ಅಲ್ಲೂ ಕೆಳಗೊಂದು ಚಿಕ್ಕ ವಿಗ್ರಹ ಇದೆ, ಅಲ್ಲಿ ಯಾವುದೋ ಅಮ್ಮನವ್ರ ವಿಗ್ರಹ ಕಾಟೇರ ಮುಂದೆ ಇರುತ್ತೆ. ನೋಡಿ ಇನ್ನೊಂದು ಸತಿ ತೋರಿಸ್ತೀನಿ ನೀಟಾಗಿ. ನೋಡಿ ಆಕಾಶನ ಒಂದು ಟಚ್ ಆಗಿರೋ ಥರ ಇದೆ ವಿಗ್ರಹ. ಈ ಮೋಡನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಒಂಥರ ಅದ್ಭುತ ಅನ್ಬೋದಾಗಿದೆ. ನೋಡಿ ಇದು ಎಂಟ್ರೆನ್ಸ್, ಇಲ್ಲಿ ಒಳಕೋಗೋದು. ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಬನ್ನಿ. ಈ ಕಡೆ ಈ ಜಾಗ ಎಲ್ಲಿ ಬರುತ್ತೆ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ. ಅಲ್ಲೇ ದೇವಸ್ಥಾನದ ಹತ್ರ ನಿಮ್ಗೆ ಕ್ಲಿಯರಾಗಿ ತೋರಿಸ್ತೀನಿ. ನೋಡಿ ಇಲ್ಲಿ ಪ್ರತ್ಯಂಗರ ದೇವಿ 252 ಅಡಿ ಪ್ರತ್ಯಂಗರ ದೇವಿದು ಒಂದು ಮಾಡ್ತಿದ್ದಾರೆ ಇಲ್ಲಿ. ನೋಡಿ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆಯಲ್ಲ, ನೋಡಿ ಅದು ಅದ್ರ ಮುಂದೆನೇ ಅದು ದೇವಸ್ಥಾನ ಮಾಡ್ತಿದ್ದಾರೆ. ಸೇಮ್ ಅಲ್ಲಿ ಕಾಟೇರ ಮುಂದಿಲ್ಲ, ಅದೇ ಥರ ಇದು ಅದಕ್ಕಿಂತ ದೊಡ್ಡದು. 252 ಅಡಿ ಅಂದರೆ ಇದು ರೆಕಾರ್ಡ್ ನಮ್ಮ ಇಂಡಿಯಾದಲ್ಲೇ, ವರ್ಲ್ಡಲ್ಲಿ ಅಂದ್ಕೊತೀನಿ. ಇಷ್ಟು ದೊಡ್ಡ ವಿಗ್ರಹ ಎಲ್ಲೂ ಇಲ್ಲ. ಅದು ನಮ್ಮ ಹೊಸಕೋಟೆಯಲ್ಲಿದೆ ಅಂದರೆ ಹೆಮ್ಮೆ ಪಡಬೇಕು. ನೋಡಿ ಇದೇ ವಿಗ್ರಹ. ಈ ವಿಗ್ರಹ ಡೀಟೇಲಾಗಿ ಹೇಳ್ತೀನಿ ಬನ್ನಿ ಯಾವ ಥರ ಅಂತ, ಆ ಫೋಟೋ ಸಮೇತ. ನೋಡಿ ಇದು ಇಲ್ಲಿ ದೇವಸ್ಥಾನ, ಅದೇ ದೇವಸ್ಥಾನ ಇಲ್ಲಿ ಮಾಡ್ತಾರೆ. ನೋಡಿ ಅಲ್ಲಿಂದ ದೊಡ್ಡದಾಗಿ ವಿಗ್ರಹ ಮಾಡ್ತಾರೆ. ನೋಡಿ ಇಲ್ಲಿ ಫೋಟೋದಲ್ಲಿದೆ, ಕೆಳಗೆ ಬ್ಲೂ ಕಲರ್ ಇದೆಯಲ್ಲ ಸ್ಟೆಪ್ಸ್ ಥರ. ನೋಡಿ ಈ ಪಾರ್ಟ್ ಏನಿದೆ ಆ ಸ್ಟೆಪ್ ಮಾತ್ರ ಅಷ್ಟು ದೊಡ್ಡ ಪಾರ್ಟು. ಮತ್ತು ಅದ್ರ ಮೇಲೆ ಅದೇವ್ರ ಪಾದ ಇಕ್ಕೋದು, ಅದ್ರ ಮೇಲೆ ಸಿಂಹ ಬರುತ್ತೆ. ನೋಡಿ ಆ ಫೋಟೋದಲ್ಲಿ ನೋಡಿ, ಅದು ನೋಡಿ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಮತ್ತು ಅದ್ರ ಮೇಲೆ ಆ ಸಿಂಹ ಮೇಲೆ ಆ ಪ್ರತ್ಯಂಗರ ದೇವಿ ಕುತ್ಕೊಳೋದು. ನೋಡಿ ಈ ಪಾದದ ಹತ್ರ ಇರೋ ಇದೇ ಅಷ್ಟು ದೊಡ್ಡದಾಗಿ ಬಂದಿದೆ ಅಂದರೆ ಇನ್ನು ದೇವ್ರು ಎಷ್ಟು ದೊಡ್ಡದಾಗಿ ಬರಲ್ಲ. ನಮ್ಮ ಇಡೀ ಇದಕ್ಕೆ ಕಾಣಿಸುತ್ತೆ ಅನಿಸುತ್ತೆ. ನಾವಲ್ಲಿ ಬರ್ತಾನೆ ಅಷ್ಟು ದೊಡ್ಡದಾಗಿದೆ. ನೋಡಿ ಈ ದೇವಸ್ಥಾನ ಎಲ್ಲಿ ಬರುತ್ತೆ, ಅದು ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕಾಟೇರಮ್ಮ ದೇವಸ್ಥಾನ ಇದೆ. ನೋಡಿ ಇಲ್ಲಿ ಇದೆಯಲ್ಲ, ಇದು ಈ ಕಡೆ ನಿಮ್ಮ ಲೆಫ್ಟಲ್ಲಿ ನೋಡಿ. ನೋಡಿ ಈ ಕಡೆ ಲೆಫ್ಟಾಗಿ ಹಾಗೆ ತೋರಿಸ್ತೀನಿ, ಇಲ್ಲಿ ತೋರಿಸ್ತೀನಿ. ನೋಡಿ ಇಲ್ಲಿದೆ ದೇವಸ್ಥಾನ, ದೇವ್ರು ಇಲ್ಲಿದೆ. ನೋಡಿ ಇಲ್ಲಿ ನಿಮ್ಮ ಲೆಫ್ಟಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆಯಾ, ನಾನು ಆಗಲೇ ತೋರಿಸ್ನಲ್ಲ ಅದು ಕಾಣಿಸ್ತಿದೆ ನೋಡಿ ಆ ಕಾಲ ಹತ್ರ. ಅಲ್ಲಿ ಹಿಂದೆಯಿಂದ ತೋರಿಸ್ತೀನಿ ಬನ್ನಿ. ನೋಡಿ ಅಲ್ಲಿ ಕಂಬಿಗಳು ಕಾಣಿಸ್ತಿದೆ, ಪಿಲ್ಲರು. ನೋಡಿ ಇಲ್ಲಿ ದೇವರಿದೆ, ಅಲ್ಲಿ ಮಾಡ್ತಿರೋದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದು. ಬನ್ನಿ ಒಳಕೋಗಿ ತೋರಿಸ್ತೀನಿ. ಜನ ಇಲ್ಲ ಇವತ್ತು, ಆರಾಮಾಗಿ ಹೋಗ್ಬೋದು. ನೋಡಿ ಇಲ್ಲೇನೇನೋ ಬರ್ದಿದ್ದಾರೆ. ಮತ್ತು ಇಲ್ಲಿ ಇನ್ನೊಂದೇನು ನೋಡಿದೆ ಅಂದರೆ ನೋಡಿ ಅಲ್ಲಿ ಟೂಲೆಟ್ ಅಂತ ಬರ್ದಿದ್ದಾರೆ. ಆ ಬೋರ್ಡ್ ಏನಕ್ಕೆ ಹಾಕಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ, ನಂಬರ್ ಸಮೇತ ಹಾಕ್ಬಿಟ್ಟಿದ್ದಾರೆ. ಬನ್ನಿ ಒಳಗೆ ತೋರಿಸ್ತೀನಿ. ನೋಡಿ ಶ್ರೀ ಕ್ಷೇತ್ರ ಕಾಟೇರಮ್ಮ ಟೆಂಪಲ್. ನೋಡಿ ಒಳಗೆ ವಿಗ್ರಹ ಹೇಗಿದೆ ಅಂತ. ಕಂಬಳಿಪುರ ಹೊಸಕೋಟೆ. ನೋಡಿ ಕೈ ಮುಕ್ಕೊಳ್ಳಿ ಎಲ್ಲ. ಝೂಮಾಗಿ ತೋರಿಸ್ತೀನಿ, ನಂಗೆ ಎಷ್ಟಾಗುತ್ತೋ ಅಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಬನ್ನಿ ಹಿಂದೆ ಹೋಗೋಣ. ಮತ್ತು ಇಲ್ಲೆಲ್ಲ ಕುತ್ಕೊಂಡು ಏನೋ ಬರೀತಾಯಿದ್ರು, ಏನಂತ ಹೋಗಿ ಕೇಳಿದೆ. ಅಲ್ಲಿ ಶ್ರೀರಾಮ್ ಅಂತ 108 ಸತಿ ಮತ್ತು ಹಿಂದೆ ಶಿವ ಅಂತ 108 ಸತಿ ಬರೀಬೇಕಂತೆ. ನಾವು ಅಂದ್ಕೊಂಡಿದ್ದಾಗುತ್ತಂತೆ. ಏನಾದರೂ ಬೇಡ್ಕೊಂಡು ಆ ಥರ ಬರೆದ್ಬಿಟ್ಟು ನೋಡಿ ಅವ್ರು ಕೊಡ್ತಿದ್ದಾರೆ ಪೆನ್ನು ಮತ್ತು ಪೇಪರು. ಬರೆದು ಅವ್ರ ಕೈಲಿ ಕೊಡಬೇಕಂತೆ. ಮತ್ತು ಅವ್ರು ಅಲ್ಲಿ ಹಿಂದೆ ದೇವಸ್ಥಾನ ಆಗ್ತಿದೆಯಲ್ಲ ಅಲ್ಲಿ ಹಾಕ್ತಾರೆ ಅಂತ ನೋಡಿ ಈ ಥರ. ನಮ್ಮ ಹೆಸರು ಎಲ್ಲ ಬರೆದು ನಾವೇನಾದರೂ ನೆನೆಸ್ಕೊಂಡು ಈ ಥರ ಬರೆದು ಕೊಡಬೇಕಂತೆ ಅವ್ರ ಕೈಲಿ.
ನೋಡಿ ಹೊರಗಡೆ ಇದು. ಬನ್ನಿ ಇನ್ನೊಂದ್ಸತಿ ತೋರಿಸ್ತೀನಿ ನೋಡಿ. ಇಲ್ಲ ಆಚೆ ಬಂದಲ್ಲ, ಈ ಕಡೆ ಒಂದು ಗೇಟ್ ಇದೆ ನೋಡಿ, ಅಲ್ಲಿ ಹಿಂದೆನೇ ಇರೋದು ನೋಡಿ. ಇದು ದೇವಸ್ಥಾನ, ಇದು ದೇವಸ್ಥಾನ ಹಿಂದೆಯಿಂದ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಬಂದರೆ ನೋಡಿ, ಇದೆ ಇಲ್ಲೇ ಕನ್ಸ್ಟ್ರಕ್ಷನ್ ಮಾಡ್ತಿರೋದು ನೋಡಿ. ಇದು ದೇವಸ್ಥಾನ ಅದ್ರ ಪಕ್ಕದಲ್ಲೇ ಮಾಡ್ತಿರೋದು. ತುಂಬ ಜನ ಅನ್ಕೊತಾ ಇರ್ತೀರ ಎಲ್ಲಿ ನಡೀತಾ ಇದೆ, ಇದು ಎಲ್ಲಿ ಮಾಡ್ತಿದ್ದಾರೆ ಅಂತ ನೋಡಿ. ನಾನು ಡೀಟೇಲಾಗಿ ತೋರಿಸ್ತಿದ್ದೀನಿ, ಬನ್ನಿ ಹೋಗಿ ನೋಡೋಣ ಇನ್ನೊಂದ್ಸತಿ ನೋಡಿ. ದೇವಸ್ಥಾನ ಈಗ ಒಳಗೋಗಿದ್ನಲ್ಲ, ಅದು ಅದ್ರ ಪಕ್ಕದಲ್ಲಿ ನೋಡಿ, ಅಲ್ಲಿ ನೋಡಿ ಇದೆ ಬೇವಿನ ಸೊಪ್ಪು ಮರ ಇದೆ. ಬನ್ನಿ ಇನ್ನು ಮುಂದೆ ತೋರಿಸ್ತೀನಿ ನಿಮ್ಗೆ. ಇದೆಲ್ಲ ಏನೋ ಬೆಳ್ಕೊಂಡು ಕಟ್ಟಿದ್ದಾರೆ, ಮಕ್ಕಳಾಗದಿರ ಇರೋರಿಗೆ ಮಕ್ಕಳಾಗುತ್ತೆ. ತುಂಬ ಜನ ಕೇಳಿ ನೋಡಿದೆ ಇಲ್ಲಿ ಸರ್ ಕಳ್ಳರು, ಮೊಬೈಲ್ ಕಳ್ಳರು, ಪರ್ಸ್ ಕಳ್ಳರು, ವಾಹನ ಕಳ್ಳರು ಇದ್ದಾರೆ, ಎಚ್ಚರಿಕೆ ಅಂತ ಹಾಕಿದ್ದಾರೆ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರ ಅಂತ. ದೇವಸ್ಥಾನಗಳಿಗೂ ಹಿಂಗೆ ಮಾಡ್ತಾರೆ, ದೇವಸ್ಥಾನದಾಗೆ ಮಾಡೋದು ಹಿಂಗೆ. ತುಂಬ ಜನ ಬರ್ತಾರಲ್ಲ ನೋಡಿ, ಹಿಂದೆಯಿಂದ ಇನ್ನೊಂದ್ಸತಿ ಬನ್ನಿ ಅಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ. ಇಲ್ಲಿ ತೆಂಗಿನಕಾಯಿ ಎಲ್ಲ ಕಟ್ಟಿದ್ದಾರೆ. ಇಲ್ಲಿ ಇದು ಏನಂದರೆ, ಇದು ಜೋಡಿ ಆಲದ ಮರ. ಇದು ಸುಮಾರು ಒಂದು 300 ವರ್ಷದ ಹಳೆ ಆಲದ ಮರ ಇದು. ಇಲ್ಲಿ ಏನಂದರೆ, ನಾವು ಏನಾದರೂ ನೆನೆಸ್ಕೊಂಡು 9 ವಾರ ಬರಬೇಕಂತ ನಾವು ಅಂದ್ಕೊಂಡಿದ್ದಾಗುತ್ತಂತ. 9 ವಾರ ಬಂದು ಇಲ್ಲಿ ಮಡ್ಲು ಥರ ತುಂಬಿಸ್ಕೊಂಡೇ ನಾವು ಹೋಗ್ತಾರೆ. ತೆಂಗಿನಕಾಯಿ ಕಟ್ಟಿದ್ದಾರೆ ನೋಡಿ. ಇದು ಏನಕ್ಕೆ 9 ವಾರ ಬರಬೇಕು ಅಂದರೆ, ಇಲ್ಲಿ ದುರ್ಗಿಯರನ್ನ ಸ್ಥಾಪನೆ ಮಾಡಿದಾರಂತೆ. ಇಲ್ಲಿ 9 ದೇವಿಗಳಿಗೆ ನಾವು ಪೂಜೆ ಮಾಡ್ಕೊಂಡು ಹೋಗೋ ಥರ ಅಂತ. ಬಂದು ಎಲ್ಲರನ್ನೂ ಕೇಳಿದೆ, ಅವ್ರ ಕೆಲಸ ಎಲ್ಲ ಆಗಿದೆಯಂತೆ. ನೀವು ಒಂದು ಸತಿ ಬಂದರೆ ನೋಡಿ, ಎಲ್ಲ ಹೇಳ್ತಿದ್ದಾರೆ ಕೆಲಸ ಆಗಿದೆ ಅಂತ ನೋಡಿ. ಇಲ್ಲಿ ಹೋಗ್ಬೇಕು, ನೀವು ಯಾರು ಹಿಂಗೆ ಹೋಗಲ್ಲ, ಅಲ್ಲಿ ಓದ್ತೀರಾ ನೋಡ್ಕೊಂಡು ಹೋಗ್ತೀರಾ. ಬನ್ನಿ ನೋಡಿ, ಇಲ್ಲೂ ಕಾಟೇರಮ್ಮ ಇದೆ ನೋಡಿ. ಎಲ್ಲ ರೌದ್ರ ಅವತಾರನೇ. ಪಕ್ಕದಲ್ಲಿ ಮುನೇಶ್ವರ ಇದೆ, ಅಣ್ಣ ಇರ್ಬೋದು ಮುನೇಶ್ವರ ನೋಡಿ. ಕಾಟೇರಮ್ಮ ನೋಡಿ, ಮರ ಹೇಗಿದೆ, ಸುಮಾರು 300 ವರ್ಷದ ಹಳೆ ಮರ ನೋಡಿ. ಎಷ್ಟು ಚೆನ್ನಾಗಿ, ಎಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ. ಸುತ್ತ ಎಷ್ಟು ಒಂದು 3-4 ಗುಂಟೆ ತುಂಬ ಇದೆ, ಬಿಟ್ಕೊಂಡಿದೆ. ನೆರಳು ತುಂಬ ಚೆನ್ನಾಗಿ ಕೊಡುತ್ತೆ ಮರ ನೋಡಿ. ಮೇಲಿಂದ ಒಂದು ಸತಿ ತೋರಿಸ್ತೀನಿ, ಬನ್ನಿ ಒಂದು ಪ್ರದಕ್ಷಿಣೆ ಹಾಕೋಣ ನಾವು. ಮರಕ್ಕೆ ನಾನು ಒಳಗಿಂದ ಆಗ್ತಾಯಿಲ್ಲ, ಇಲ್ಲಿ ಆಚೆಯಿಂದ ಹಾಕ್ತೀನಿ, ಇಲ್ಲೂ ಹಾಕ್ಬೋದು ನೋಡಿ. ಇದು ಒಂದು ಪ್ರದಕ್ಷಿಣೆ ನೋಡಿ. ನೀವೆಲ್ಲ ಬರ್ತೀರಾ, ಸುಮ್ಮನೆ ಮೀನುಗಳು ನೋಡಿಕೊಂಡು ನೀವು ಹೋಗ್ತೀರಾ. ನೀವು ಇಷ್ಟು ಡೀಟೇಲಾಗಿ ನೀವು ಯಾರು ನೋಡೋದೇ ಇಲ್ಲ ನೋಡಿ. ನೀವೆಲ್ಲ ಈಗ ಸಪೋರ್ಟ್ ಮಾಡಿ, ನಾನು ನಿಮಗಿನ್ನ ತುಂಬ ಬೆಂಗಳೂರಾಗೆ ಎಷ್ಟೊಂದು ಪ್ಲೇಸಸ್ ಇದೆ, ಎಲ್ಲಾದರೂ ತೋರಿಸ್ತೀನಿ ನೋಡಿ. ಸುತ್ತಾಕೋಣ ನೋಡಿ, ಅವರು ಎಲ್ಲ ಸುತ್ತಾಕ್ತಿದ್ದಾರೆ. ಹಾಗೇ ಹೋಗ್ತೀರಾ ನೋಡಿ. ಅಲ್ಲೂ ಕಾಣಿಸ್ತಿದೆ, ಪ್ರತ್ಯಂಗರ ದೇವಿ ಹೇಳಿದ್ನಲ್ಲ, ಅಲ್ಲಿ ಕಾಣಿಸ್ತಿದೆ ನೋಡಿ. ಅದಾಯಿತು ಅಂದರೆ ಪೂರ್ತಿ ಅಲ್ಲಿ ಲಾಸ್ಟ್ ಎಂಟ್ರೆನ್ಸ್ ಪಾರ್ಕಿಂಗ್ ಅನ್ನಲ್ಲ, ಅಲ್ಲಿಂದನೇ ಕಾಣಿಸ್ಬಿಡ್ತೀವಿ ನೋಡಿ. ಮರ ಹೇಗಿದೆ ನೋಡಿ. ಅದರಲ್ಲಿ 9 ನವದುರ್ಗಿಯರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತು ಇಲ್ಲಿ ಊಟನೂ ಹಾಕ್ತಾರೆ. ಯಾರ್ಯಾರು ಬರ್ತೀರೋ ಅಲ್ಲಿ ಫ್ರಂಟಲ್ಲಿ ಇವತ್ತು ಓಪನ್ ಇದ್ದಿಲ್ಲ, ಅದಕ್ಕೆ ತೋರ್ಸೋಕ್ಕಾಗಿಲ್ಲ. ನೀವು ಬರ್ತಾಯಿದ್ದಾರೆ, ಇಲ್ಲೇ ತೋರಿಸ್ತಾರೆ ನೋಡಿ. ಇಲ್ಲಿ ಆಟ ಆಡೋದಕ್ಕೆ ಮಕ್ಕಳು, ಆಚೆ ಪಾರ್ಕಿಂಗ್ ಇದೆಯಲ್ಲ ಅಲ್ಲೇ ಇರೋದಿದು. ನೀವು ಬಂದರೆ ಇಲ್ಲಿ ಆಟಗಳು ಅದು ಇದು ಎಲ್ಲ ಇದೆ, ಆಡ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು.